ಸಿ ಫ್ರ್ಯಾಕ್ಷನ್ಸ್ ನಾವು ಚಾಪ್ಟರ್ ಶುರು ಮಾಡಿದ್ವಿ. ಭಾಳ ಈಸಿಯಾಗಿರುವಂಥ ಚಾಪ್ಟರ್ ಇದು. ಫ್ರ್ಯಾಕ್ಷನ್ಸ್ ಅಂದರೆ ಏನು ಕನ್ನಡದಾಗ? ಭಿನ್ನರಾಶಿ. ಏನಂತ ಹೇಳಿದ್ವಿ ನಾವು? ಯಾವುದೇ ಒಂದು ಅಂಶ ಅಥವಾ ಯಾವುದೇ ಒಂದು ಸಂಖ್ಯೆನ ಸಮಾನ ಭಾಗಗಳನ್ನಾಗಿ ಮಾಡುವುದು, ಅದಕ್ಕೆ ಭಿನ್ನರಾಶಿ ಅಂತ ಕರಿತೇವೆ ಅಂತ ಹೇಳಿದ್ವಿ. ಹೌದಲ್ಲ? ಅದಕ್ಕೆ ಫ್ರ್ಯಾಕ್ಷನ್ಸ್ ಅಂತ ಕರಿತೇವೆ ಅಂತ ಹೇಳಿದ್ವಿ. ಕರೆಕ್ಟಾ? ಸೊ ಫ್ರ್ಯಾಕ್ಷನ್ಸ್ ಒಳಗೆ ನಾವೇನು ನೋಡಿದ್ವಿ? ಏನೆಲ್ಲ ನೋಡಿದ್ವಿ ನಾವು? ಪ್ರಾಪರ್ ಫ್ರ್ಯಾಕ್ಷನ್, ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ನೋಡಿದ್ವಿ. ಪ್ರಾಪರ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ನ್ಯೂಮರೇಟರ್ ಯಾವಾಗಲೂ ಏನಾಗಿರ್ತದೆ? ಚಿಕ್ಕದಾಗಿರ್ತದೆ, ಡಿನಾಮಿನೇಟರ್ ದೊಡ್ಡದಾಗಿರ್ತದೆ. ಇದಕ್ಕೆ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಏನು? ನ್ಯೂಮರೇಟರ್ ದೊಡ್ಡದಿರ್ತದ, ಡಿನಾಮಿನೇಟರ್ ಚಿಕ್ಕದಿರ್ತದ. ಹೌದಲ್ವಾ? ಅದೇ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತಂದರೆ 2 1/2 ಈ ರೀತಿ ಬರೆಯುವಂಥದ್ದಕ್ಕೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಆಮೇಲೆ ಮತ್ತೇನು ಕಲ್ತೀವಿ ನಾವು? ಈ ಇಂಪ್ರಾಪರ್ ಫ್ರ್ಯಾಕ್ಷನನ್ನೇ ನಾನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದನ್ನು ನೋಡಿದ್ದೀವಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡೋದನ್ನು ನೋಡಿದ್ದೀವಿ. ಹೌದಲ್ವಾ? ಇದೆಲ್ಲ ಕಲ್ತಿದ್ದೀವಿ. ಹೌದಲ್ವಾ? ರೈಟ್. ಆಮೇಲೆ ಫ್ರ್ಯಾಕ್ಷನ್ಸನ್ನು ಡೆಸಿಮಲ್ ಫಾರ್ಮಲ್ಲಿ ಬರೆಯುವಂಥದ್ದು ಮತ್ತು ಡೆಸಿಮಲನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆಯುವಂಥದ್ದನ್ನು ನೋಡಿದ್ದೀವಿ. ಇವಾಗ ಏನಪ್ಪ ಅಂತಂದರೆ ಬಹುಮುಖ್ಯವಾದಂಥ ಪಾರ್ಟು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಏನಂತ ಹೇಳ್ತೀವಿ? ರೈಟ್ ದ ಫಾಲೋಯಿಂಗ್ ಗಿವನ್ ಫಾಲೋಯಿಂಗ್ ಇನ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಅಂದರೆ ಏನು? ಕೆಳಗಿನವುಗಳನ್ನು ಏರಿಕೆ ಅಂತಂದರೆ ಅವರೋಹಣ ಮತ್ತು ಇಳಿಕೆ ಅಂತಂದರೆ ಅವರೋಹಣ ಕ್ರಮದಲ್ಲಿ ಬರೆಯೋದು. ಹೌದಾ? ಆರೋಹಣ ಮತ್ತು ಅವರೋಹಣ ಅಂತ ಹೇಳ್ತೀವಿ. ಇಳಿಕೆ ಮತ್ತು ಏರಿಕೆ. ಏನು ಇಳಿಕೆ ಕ್ರಮ ಅಂತಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಬರೋದಕ್ಕೆ ಇಳಿಕೆ ಕ್ರಮ ಅಂತ ಹೇಳ್ತೀವಿ ನಾವು. ಏರಿಕೆ ಕ್ರಮ ಅಂದರೆ ಏನು? 1 2 3 4 5 6 7 ಹೀಗೆ ಏರ್ತಾ ಹೋಗೋದಕ್ಕೆ, ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಹೋಗೋದಕ್ಕೆ ಏರಿಕೆ ಕ್ರಮ ಅಂತ ಹೇಳ್ತೀವಿ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಬರೋದಕ್ಕೆ ನಾವೇನು ಹೇಳ್ತೀವಿ? ಇಳಿಕೆ ಕ್ರಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಫ್ರ್ಯಾಕ್ಷನ್ಸ್ ಒಳಗಡೆ ಯಾವ ರೀತಿಯಾಗಿ ನೋಡ್ತೀವಿ ನಾವು ಅಂತಂದರೆ 5/11, 5/11, 3/11, 3/11, 7/11 ಮತ್ತು 1/11. ಸೊ ಇದನ್ನು ನಾನು ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿತೀನಿ. ಇವಾಗ ನೋಡಿ, ಅಸೆಂಡಿಂಗ್ ಆರ್ಡರ್ ಆರ್ಡರ್ ಅಂತಂದರೆ ಏರಿಕೆ ಕ್ರಮ. ನಾ ಎವೋ ಅಂತ ಬರಿತೀನಿ. ಅಸೆಂಡಿಂಗ್ ಆರ್ಡರ್ ಕನ್ನಡದವ್ರು ಏನಂತ ಬರ್ಕೊಡ್ರಿ? ಏರಿಕೆ ಕ್ರಮ, ಏರಿಕೆ ಕ್ರಮ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು. ಏನು ಅಬ್ಸರ್ವ್ ಮಾಡ್ತೀರಿಪ್ಪ ಅಂತಂದರೆ, ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತಂದರೆ, ಡಿನಾಮಿನೇಟ್ರಲ್ಲಿ ಎಲ್ಲ ಸಂಖ್ಯೆ ಸೇಮ್ ಐತಿ. 11 11 11 11 ಐತಿ. ಹಿಂಗಿದ್ದಾಗ ಏರಿಕೆ ಕ್ರಮ ಏನಾಗಿರ್ತದ? ಏರಿಕೆ ಕ್ರಮ ಏನಾಗಿರ್ತದ? ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ನಡಿತೀವಿ ಡೈರೆಕ್ಟಾಗಿ. ಅಂದರೆ 1/11, ನೆಕ್ಸ್ಟ್ 3/11, ನೆಕ್ಸ್ಟ್ 5/11, ನೆಕ್ಸ್ಟ್ 7/11. ಡಿಸೆಂಡಿಂಗ್ ಆರ್ಡರ್ ಏನಾಗ್ತದೆ? ಇದ್ರ ಉಲ್ಟಾ ಆಗ್ತದಪ್ಪ. ಇದ್ರ ಉಲ್ಟಾ. ಈ ಫಾರ್ ಎಕ್ಸಾಂಪಲ್ ಹೆಂಗೆ ನೋಡೋಣ ನಾವು? ಡಿಸೆಂಡಿಂಗ್ ಆರ್ಡರ್ ನೋಡಿ ಇಲ್ಲಿ, ಅಂದರೆ ಇಳಿಕೆ ಕ್ರಮ ನೋಡಿ. ಸೊ ಇದ್ರ ಉಲ್ಟಾ ಬರಿತೇವೆ. 7/11, 5/11, 3/11, 1/11. ಇದು ಇಳಿಕೆ ಕ್ರಮ. ರೈಟಾ? ರೈಟಾ? ಸರ್, ನಾವೊಂದು ಕ್ವಶನ್ ಕೇಳ್ತಾ ಇದ್ದೇನೆ ಸರ್ ನಿಮಗೆ. ಏನಂತಂದರೆ ಯಾವ ರೀತಿಯಾಗಿ ಅಂತಂದರೆ, ನಾ ಇದೇ ಯಾಕೆ ದೊಡ್ಡದು, ಇದೇ ಯಾಕೆ 1 ಫಸ್ಟ್ ಯಾಕೆ ಬರೆದ್ರಿ, 3 ಯಾಕೆ ಬರೆದ್ರಿ, 5 ಯಾಕೆ ಬರೆದ್ರಿ, 7 ಯಾಕೆ ಬರೆದ್ರಿ? ಈ ಪ್ರಶ್ನೆ ಕೇಳ್ಬೋದಲ್ವ ನೀವು? ಹಂಗೆ ಯಾಕೆ ಕುರಿ ಬಂತು ಸರ್ ಅದು? ಹೌದಲ್ಲ? ಸೊ ಈಗ ಸಾಮಾನ್ಯವಾಗಿ ಒಂದು ಅರ್ಥ ಮಾಡ್ಕೊಳ್ಳೋಣ ನಾವು. ಏನಪ್ಪ ಅಂತಂದರೆ, ಈಗ 0.25, 0.5, 0.75, 1 ಇನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀ ನೋಡೋಣ. ಹೇಗೆ ಬರೀತೀರಿ? ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀರಿ. ಇದನ್ನು ನಾ ಡೆಸಿಮಲ್ ಫಾರ್ಮಲ್ಲಿ ಕೊಟ್ಟಿದ್ದೇನೆ. ಇವಾಗ ಇದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀ ನೋಡೋಣ. ಹೇಗೆ ಬರೀತೀರಿ? ಹಾಂ, 0.25 ಹೆಂಗೆ ಬರೀತೀರಿ ನೀವು? 25 ಡಿವೈಡೆಡ್ ಬೈ 100. ನೆಕ್ಸ್ಟ್ ಇದು 5/10. ಇದು
75/100 ಇದು 1/1. ಇಲ್ಲಿ ಒಂದು ಕೆಳಗಡೆ ಏನಾದ್ರು ಇಲ್ಲ ಅಂತಂದರೆ ಅದು 1 ಇದೆಯಾ ಅಂತ ಅರ್ಥ ಅದು, ಹೌದಾ? 1/1. ಸೊ ನಾವೇನು ನೋಡ್ತಾ ಇದ್ದೀವಿ ಇಲ್ಲಿ 25/100, 5/10, 75/100, 1/1. ಇದು ಪಾಯಿಂಟ್ಗಿಂತ ಮುಂಚೆ 0 ಇದೆ, ಪಾಯಿಂಟ್ ಆದ ನಂತರ 2 ಇದೆ ಸರ್, ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಯಾವ್ದು ದೊಡ್ಡದು? ಚಿಕ್ಕ ಸಂಖ್ಯೆ ಯಾವುದಿದೆಯಲ್ಲ ಅದು ಚಿಕ್ಕದು, ದೊಡ್ಡ ಸಂಖ್ಯೆ ಯಾವುದೈತಿಲ್ಲ ಅದು ದೊಡ್ಡದು. 5ಗಿಂತ 7 ದೊಡ್ಡದೈತಿ, ಹಾಗಾಗಿ ಅದು ದೊಡ್ಡದಾಯ್ತು. ಸೊ ಇದು ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ ಇದೆ. ಅಂದರೆ 0.25 ಅಂತಂದರೆ ಕಾಲು ಭಾಗ, 0.5 ಅಂತಂದರೆ ಅರ್ಧ ಭಾಗ, 0.75 ಅಂತಂದರೆ ಮುಕ್ಕಾಲು ಭಾಗ, 1 ಅಂತಂದರೆ ಪೂರ್ಣ ಭಾಗ. ಅರ್ಥ ಆಯ್ತಾ? ಸೊ ನಾವು ಇದನ್ನು ಮಾಡಿ ನೋಡಿದಾಗ ನಮಗೆ ಹೇಗೆ ಬರ್ತದಪ್ಪ ಅಂತಂದರೆ ಇದೇ ರೀತಿ ಡೆಸಿಮಲ್ ಬರ್ತದೆ. ಡೆಸಿಮಲ್ ಬಂದಾಗ ನಾವು ಅರ್ಥ ಮಾಡ್ಕೋಬೇಕು, ಚಿಕ್ಕ ಸಂಖ್ಯೆ ಯಾವುದು, ದೊಡ್ಡ ಸಂಖ್ಯೆ ಯಾವುದು ಅಂತೇಳಿ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ, ಸರಿ. ನೋಡಿ, ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತೀನಿ, ಇವಾಗ ನೀವು ಮಾಡಿ ನೋಡೋಣ. ಎರಡನೇ ಪ್ರಶ್ನೆ 5/17, 5/17. ನೆಕ್ಸ್ಟ್ 13/17, 13/17. ನೆಕ್ಸ್ಟು 7/17, 7/17, 1/17, 1/17. ಇದನ್ನ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ? ಹಾಂ ಹೇಳಪ್ಪ, ಏನಂತ ಹೇಳ್ತೀವಿ? ಅಸೆಂಡಿಂಗ್ ಆರ್ಡರ್ ಏನಾಗ್ತದೆ? ಇಂಗ್ಲೀಷ್ ಮೀಡಿಯಮ್ದವರು, ಕನ್ನಡ ಮೀಡಿಯಮ್ದವ್ರು ನಿಮ್ಗೆ ಗೊತ್ತಾಯ್ತಲ್ಲ. ಇವಾಗ ಒಂದನೇ ಪ್ರಶ್ನೆ, ಎ ಒ ಅಂತಂದ್ರೆ ಏನು? ಏರಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್. ಡಿ ಒ ಅಂತಂದ್ರೇನು? ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮ. ಸೊ ಈಗ ಹೇಳಪ್ಪ ನೋಡೋಣ, ಎಲ್ಲ ಡಿನಾಮಿನೇಟರ್ ಸೇಮ್ ಐತಿ. ಏನು ಮಾಡಬೇಕು ಇವಾಗ? ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಹೋಗೋದಕ್ಕೆ ನಾವೇನಂತ ಹೇಳ್ತೀವಿ? ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಹಾಂ, ಡಿನಾಮಿನೇಟರ್ ಸೇಮ್ ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ನಡೆಯೋದಕ್ಕೆ ನಾವೇನು ಹೇಳ್ತೀವಿ? ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸರಿ, ಹೇಳಿ ಹಂಗಾದ್ರೆ ನೋಡೋಣ. ಅಸೆಂಡಿಂಗ್ ಆರ್ಡರ್ ಏನಾಗ್ತದೆ ಇಲ್ಲಿಗ? 1/17, 5/17, 7/17, 13/17. ಮತ್ತೆ 1/17 ಯಾಕಾಯ್ತು? ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಐತಿ, ಇದನ್ನ ಇಂಪ್ರಾಪರ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ರಿ. ಏನು ಮಾಡಬೇಕು? ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡಬೇಕಾದ್ರೆ 17 × 1, 17, 17 + 1 ಏನಾಗ್ತದೆ? ಇದು 18/17 ಆಗ್ತದ. ಹಾಗಾದರೆ ಇಲ್ಲಿ ಫಸ್ಟ್ 1/17 ಬರ್ತದ? ರಾಂಗ್. ಸೊ 18/17 ಎಲ್ಲಿ ಬರ್ತದಪ್ಪ? ಹಂಗಾದ್ರೆ ಇಲ್ಲಿ ಲಾಸ್ಟಿಗೆ ಬರ್ತದ 1/17. ಏನಾಗಿರ್ತದೆ ಅದು ಬರಿಬೇಕಾದ್ರೆ 1/17 ಬರಿಬೇಕು. ಹೀಗೆ ಕೊಟ್ಟಿರ್ತಾರೆ. ಆದರೆ ನಾವು ಕನ್ವರ್ಟ್ ಮಾಡ್ಕೊಂಡು ನೋಡಿದಾಗ ನಮ್ಗೆ ಗೊತ್ತಾಗ್ತದ. ಏನಂತ ಗೊತ್ತಾಗ್ತದಪ್ಪ? 18/17 ಅದು ದೊಡ್ಡ ಸಂಖ್ಯೆ ಆಗ್ತಾ ಇದೆ. ಚಿಕ್ಕ ಸಂಖ್ಯೆ 5ರಿಂದ ಚಾಲು ಆಯಿತು. 5, 7, 13, 18 ಬರ್ತದ. 1/17 ದೊಡ್ಡ ಸಂಖ್ಯೆ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಡಿಸೆಂಡಿಂಗ್ ಆರ್ಡರ್ ಏನಂದ್ರೆ ಏನು ಮಾಡ್ಬೇಕು ಇವಾಗ? ಡಿಸೆಂಡಿಂಗ್ ಆರ್ಡರ್ ಅಂದರೆ ಏನು ಮಾಡಬೇಕು? ಇದೇ ಉಲ್ಟಾ ಬರಿಬೇಕು. ಇಲ್ಲಿಂದ ಈ ಕಡೆ ಬರಿತಾ ಬರಬೇಕು, ಹಿಂಗೆ ಬರಬೇಕು. ನಾವು ಹಿಂಗೆ ಹೋಗಿದ್ವಿ, ಹಿಂಗೆ ಬರಬೇಕು ಇವಾಗ. ಸೊ ನೋಡಿ, ಇವಾಗ ಏನಾಯ್ತಿದು? 1/17, ನೆಕ್ಸ್ಟ್ 13/17, ನೆಕ್ಸ್ಟ್ 7/17, ನೆಕ್ಸ್ಟು 5/17. ಕ್ಲಿಯರಾ? ಅರ್ಥ ಆಯ್ತಾ? ಪಟ್ನೆ ಬರ್ಕೊಳ್ರಿ ಇವಾಗ. ಹಾಗಾದರೆ ಇಲ್ಲಿ ತನಕ ನಾ ಏನು ನೋಡಿದ್ಯಪ್ಪ ಅಂತಂದರೆ, ಸರ್ ಡಿನಾಮಿನೇಟ್ರಲ್ಲಿ ಸೇಮ್ ಸಂಖ್ಯೆಗಳನ್ನು ಕೊಟ್ಟಿದ್ರಿ, ನೋಡಿದ್ವಿ ಸರ್. ಹಾಗಾದರೆ ನ್ಯೂಮರೇಟ್ರಲ್ಲಿ ಸೇಮ್ ಸಂಖ್ಯೆ ಕೊಟ್ಟರೆ ಏನು ಮಾಡಬೇಕು? ನ್ಯೂಮರೇಟ್ರಲ್ಲಿ ಸೇಮ್ ಸಂಖ್ಯೆ ಕೊಟ್ಟರೆ ಏನು ಮಾಡಬೇಕು? ಹಾಂ, ಇದ್ರ ಉಲ್ಟಾ ಮಾಡಬೇಕು ಪ್ರೊಸೆಸ್. ಹೌದಲ್ಲ? ಹಾಗಾದರೆ ಏನು ಮಾಡಬೇಕು ನೋಡಿ ಇವಾಗ. ಮೂರನೇ ಪ್ರಶ್ನೆ ನಾ ಏನು ಕೊಡ್ತಾ ಇದ್ದೇನೆ ಅಂತಂದರೆ 6/17, 6/17, ನೆಕ್ಸ್ಟ್ 6/5, 6/5, ಆಮೇಲೆ 6/9, 6/9, ನಂತರ 6/11 ಕೊಡ್ತಾ ಇದ್ದೀನಿ. ಹಾಗಾದರೆ ಹೀಗಿದ್ದಾಗ ಏನು ಮಾಡಬೇಕು ಇವಾಗ? ಸರ್ ಡಿನಾಮಿನೇಟ್ರಲ್ಲಿ ಸೇಮ್ ಸಂಖ್ಯೆ ಇದ್ದಾಗ ಎವೋ ಏನಾಯಿತು? ನ್ಯೂಮರೇಟ್ರಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗಳು ನಡೆದಿವಿ ಸರ್, ಗೊತ್ತಾಯಿತು, ಮಾಡಿದ್ವಿ. ಅದೇ ಎವೋ
ಅದೇ ಎವೋ ಅಸೆಂಡಿಂಗ್ ಆರ್ಡರ್. ಎವೋ ಅಂತಂದ್ರೆ ಏನು? ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನು ಕನ್ನಡದಾಗ? ಏರಿಕೆ ಕ್ರಮ. ಹೌದಲ್ವಾ? ಏರಿಕೆ ಕ್ರಮ. ಸರ್ ನ್ಯೂಮರೇಟ್ರಲ್ಲಿ ಎಲ್ಲ ಸಂಖ್ಯೆಗಳು ಸೇಮ್ ಇದ್ದಾವೆ, ಹಾಗಾದರೆ ಇವಾಗ ಯಾವ ರೀತಿ ಮಾಡಬೇಕು ಅಂತಂದರೆ, ಇಲ್ಲಿದ್ದಾಗ ಡಿನಾಮಿನೇಟ್ರಲ್ಲಿರುವಂಥ ಸಂಖ್ಯೆಗಳು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ನಡೆಯೋದಕ್ಕೆ ಏರಿಕೆ ಕ್ರಮ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾವಾಗ ಡಿನಾಮಿನೇಟ್ರಲ್ಲಿ ದೊಡ್ಡ ಸಂಖ್ಯೆಗಳು ಬರ್ತಾವೋ ಅದರ ಛೇದ ಅದ್ರ ಭಾಗಲಬ್ಧ ಏನಾಗ್ತಾ ಹೋಗ್ತದೆ? ಸಂದಾಗ್ತಾ ಹೋಗ್ತದೆ. ಕ್ವಶಂಟ್ ಸಂದಾಗ್ತಾ ಹೋಗ್ತದೆ. ಹೌದಾ? ಹಾಗಾಗಿ ನೋಡಿ, ಇವಾಗ 6/17, 6/11, 6/9, 6/5 ಇದೇನಾಗಿರ್ತದ? ಏರಿಕೆ ಕ್ರಮ ಆಗಿರ್ತದ. ಅಂದರೆ ಇದು ಅತಿ ಚಿಕ್ಕ ಸಂಖ್ಯೆ ಆಗ್ತದೆ, ಇದು ಅದಕ್ಕಿಂತ ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ, ಅದಕ್ಕಿಂತ ದೊಡ್ಡ ಸಂಖ್ಯೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಸರ್ ಹೆಂಗ್ರಿ ಸರ್? ನೋಡಿ ಇಲ್ಲಿ 17 6ರಿಂದ ಭಾಗಿಸ್ರಿಪ್ಪ, ಏನಾಗ್ತದ ನೋಡ್ರಿ. ಇಲ್ಲಿ 17 6 ಅಂತೂ ಭಾಗಾಕಾರ ಹೋಗೋದಿಲ್ಲ, 6 ಭಾಗಾಕಾರ ಹೋಗೋದಿಲ್ಲ, ಚಿಕ್ಕ ಸಂಖ್ಯೆ ಐತಿ. ಪಾಯಿಂಟ್ ಹಾಕೋತೀನಿ, ಪಾಯಿಂಟ್ ಹಾಕೊಂಡೆ, ಇಲ್ಲೊಂದು 0 ಹಾಕೊಂಡೆ. 17 ಎಷ್ಟೇ? 60. ಹಾಂ, ಎಷ್ಟು ಬರ್ತದ? 17 ಎಷ್ಟಲೇ? 17 3 17 3 17 3 51 54 51. ಸೊ ಏನು ಉಳಿತಿಲಿ? ಕ್ಯಾರಿ ಮಾಡ್ಕೊಂಡು 9 ಉಳಿತು, 5/0. ಅಗೇನ್ 0.3 ಬಂತು. ಅಲ್ಲಿಗೆ ಸದ್ಯ ಅಲ್ಲೇ ಸ್ಟಾಪ್ ಮಾಡೋ. ನೋಡ್ರಿ, ನಾನು ಚಿಕ್ಕ ಸಂಖ್ಯೆ ಅಂತ ಹೇಳಿದೆ. ಯಾಕೆ ಚಿಕ್ಕ ಸಂಖ್ಯೆ ಅಂತ ಹೇಳಿದೆ ಅಂತಂದರೆ 0.3 ಬಂತಿಲ್ಲ, 0.3 ಬಂತಿಲ್ಲ. ಈಗ ನೋಡಿ 6 ದೊಡ್ಡ ಸಂಖ್ಯೆ ಹೌದಲ್ಲ? ಇದು 6/5 ಹೌದಲ್ಲ? 5 1 5, 1 ಉಳಿತು, 0.0, 5 2 10, 0 0. ನೋಡಿ 1.2 ದೊಡ್ಡದು, 0.3 ದೊಡ್ಡದು. 1.2 ದೊಡ್ಡದು. ಇಲ್ಲಿ 0.3 ಬಂದೈತಿ, ಇದು 1.2 ಆಗೈತಿ. ಹಾಗಾಗಿ ಸೊ ನಾವು ಬರೆದಿರೋವಂಥದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಹೌದಲ್ವಾ? ಹೌದಲ್ಲ? ಇದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ವಿ, ಇದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿದ್ವಿ, ಮಿಡ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಸಮನಾಗಿ ಬಂದಿರ್ತದೆ. ನೋಡ್ಬೋದು ನೀವು. ಹಾಗಾದ್ರೆ ಡಿಸೆಂಡಿಂಗ್ ಆರ್ಡರ್ ಏನಾಗ್ತದೆ? ಇಲ್ಲಿ ಡಿಸೆಂಡಿಂಗ್ ಆರ್ಡರ್ ಏನಾಗ್ತದ್ರು? 6/5. ಇದ್ರ ಉಲ್ಟಾ ಈ ಕಡೆಯಿಂದ ಈ ಕಡೆ ಬರ್ತೀವಿ ನಾವು. 6/9, 6/11, 6/17. ವೆರಿ ಗುಡ್. ಬರ್ಕೊಡ್ರಿ ಇವಾಗ. ಇದು ಬರ್ಕೊಂಡು ಈ ಪ್ರಶ್ನೆ ನೀವೇ ಮಾಡಬೇಕು ಇವಾಗ. ಏನಂತಂದರೆ 13/14, 13/14. ನೆಕ್ಸ್ಟ್ 1 2/11, 1 2/11, 3 1/4, 3 1/4. ನೆಕ್ಸ್ಟ್ 13/17, 13/17. ಇದನ್ನು ನೀವೇ ಮಾಡಬೇಕು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಇಲ್ಲೇನಾದ್ರು ಮಿಸ್ಟೇಕ್ಸ್ ಇತ್ತು, ಏನೇ ಇತ್ತು ಅಂತಂದ್ರೂ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಏನಾದ್ರು ಚೇಂಜಸ್, ವಾಯ್ಸ್ ಕ್ಲಾರಿಟಿ, ಇನ್ನೂ ಏನಾದ್ರು ಬೇಕಿತ್ತಂದ್ರೂ ಅದನ್ನು ಸಹ ನೀವು ಕಮೆಂಟಲ್ಲಿ ಹಾಕ್ಬೋದು. ಸೊ ನಮ್ಮ ವಿಡಿಯೋ ಯಾವ ರೀತಿ ಮೂಡಿ ಬರ್ತಾ ಇದೆ, ವಿಷಯ ಸಮಗ್ರತೆ ಯಾವ ರೀತಿ ಅರ್ಥ ಆಗ್ತಾಯಿದೆ ಅದನ್ನು ಸಹ ನೀವು ನಮಗೆ ತಿಳಿಸ್ಬೋದು. ಸೊ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಈ ವಿಡಿಯೋಸನ್ನು ನೀವು ಯುಟಿಲೈಸ್ ಮಾಡ್ಕೊಳ್ರಿ. ಸೊ ಇದೊಂದು ಬೂಸ್ಟ್ ಕ್ಲಾಸ್ ನಾವಿನ್ನು ಬರ್ತಾಯಿದ್ದೀವಿ ಫುಲ್ ಪ್ಯಾಕೇಜ್ ಮುಖಾಂತರ. ನೀಟಾಗಿರುವಂಥ ಕಂಪ್ಲೀಟ್ ವಿಡಿಯೋಸ್ ನಿಮ್ಗೆ ಸಿಗ್ತದೆ ಚಾಪ್ಟರ್ ವೈಸ್ ಇನ್ನು ಬರ್ತಾ ಇರೋ ದಿನಗಳಲ್ಲಿ. ಥ್ಯಾಂಕ್ ಯು.